2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿದಂತ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಾಯಕತ್ವ ಬದಲಾವಣೆಯ ಪರ್ವ. ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಬಹುತೇಕ ಎಲ್ಲರೂ ಡಿ.ಕೆ. ಶಿವಕುಮಾರ್ ಅವರೇ ಶಾಸಕಾಂಗ ಪಕ್ಷದ ನಾಯಕನಾಗ್ತಾರೆ, ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಷಯವನ್ನ ಮಾತಾಡ್ತಿದ್ದಾರೆ. ಬಟ್ ಆದ್ರೂ ಕೂಡ ಸಾಕಷ್ಟು ಕುತೂಹಲ ಇದೆ. ಇದರ ಮುಂದುವರೆದ ಭಾಗವಾಗಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಅಥಣಿ ವಿಧಾನಸಭಾ ಕ್ಷೇತ್ರದ ಹಾಲಿ ಕಾಂಗ್ರೆಸ್ನ ಶಾಸಕರಾಗಿರೋ ಅಂತ ಲಕ್ಷ್ಮಣ್ ಸವದಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಲಕ್ಷ್ಮಣ್ ಸವದಿ ಅವರೇ, ಬಹು ನಿರೀಕ್ಷಿತ ನಾಯಕತ್ವ ಬದಲಾವಣೆ ಯಾವಾಗ ಅನ್ನೋ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ. ವಿಪಕ್ಷಗಳು ಕೂಡ ಕೇಳ್ತಾ ಇದ್ವು. ಬಟ್ ನಿರೀಕ್ಷೆಯೋ ಅನಿರೀಕ್ಷಿತವೋ ನಾಯಕತ್ವ ಬದಲಾವಣೆಯ ಹಂತಕ್ಕಂತೂ ಬಂದು ಮುಟ್ಟಿದೆ. ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವಾಗ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಗ್ಬೇಕಾಗತ್ತೆ ಆಯ್ಕೆ. ತಾವು ಕೂಡ ಸಾಕಷ್ಟು ರಾಜಕಾರಣವನ್ನು ನೋಡ್ಕೊಂಡ್ ಬಂದಂಥವ್ರು. ಇವತ್ತು ಹೇಗೆಲ್ಲ ಇರುತ್ತೆ ಪ್ರಕ್ರಿಯೆ, ಒಂದ್ ಸ್ವಲ್ಪ ವಿವರಣೆ ನೀಡೋದಾದ್ರೆ. ಬಹುತೇಕ ಈಗಾಗಲೇ ನಿಮ್ಮ ಮಾಧ್ಯಮದಲ್ಲೂ ಕೂಡ ಅನೇಕ ವಿಚಾರಗಳು ಇವತ್ತು ಪ್ರಸಾರ ಆಗಿದೆ. ನಮ್ಮ ಪಕ್ಷದ ವರಿಷ್ಠರು ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಕೂಡ ಬರ್ತಾರೆ. ಇವತ್ತು ಶಾಸಕಾಂಗ ಸಭೆಯಲ್ಲಿ ಅವರು ಪ್ರಸ್ತಾವನೆಯನ್ನು ಮಾಡ್ತಾರೆ. ಈಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನು ಮುಂದಿನ ಅವಧಿಗೆ ನಾವು ಮುಖ್ಯಮಂತ್ರಿ ಅಂಥೇಳಿ ಘೋಷಿಸ್ತೀವಿ, ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾರೆ. ಅವಾಗ ಸರ್ವಾನುಮತದಿಂದ ಅವಾಗ ಒಪ್ಪಿಗೆ ಆಗುತ್ತೆ. ಬಹುತೇಕ ನನಗನ್ಸುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನೇ ಅದನ್ನು ಸೂಚನೆ ಮಾಡ್ಬೋದು ಅಂತೇಳಿ ನನಗೊಂದು ತರ್ಕ. ಒಬ್ಬರು ಸೂಚಕನೇ ಮಾಡ್ತಾರೆ, ಇನ್ನೊಬ್ಬರು ಅನುಮೋದನೆ ಮಾಡ್ತಾರೆ. ಅದಕ್ಕೆ ಕೈ ಎತ್ತಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಪಾಸ್ ಮಾಡಿಕೊಂಡು ಲೆಜಿಸ್ಲೇಟಿವ್ ಎಲ್ಲರ ಕಡೆಯಿಂದ ಸಿಗ್ನೇಚರ್ಗಳನ್ನು ತೊಗೊಂಡು ಅದನ್ನು ರಾಜಭವನಕ್ಕೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಈ ಪ್ರಕ್ರಿಯೆಯಲ್ಲಿ ನಾನು ಅನೇಕ 25-30 ವರ್ಷದ ರಾಜಕಾರಣ, ಸುಮಾರು 40 ವರ್ಷದಿಂದ ರಾಜಕಾರಣ ನೋಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರ ಒಂದು ದೊಡ್ಡ ಗುಣ ಇವತ್ತೆಲ್ಲರಿಗೂ ಗೊತ್ತಾಯಿತು, ಅವರ ನಡೆ. ಹೈಕಮಾಂಡದಲ್ಲಿ ಅವ್ರ ಮಧ್ಯದಲ್ಲಿ ಏನು ಚರ್ಚೆ ಆಗಿತ್ತು ಅನ್ನೋದು ಇಲ್ಲಿವರೆಗೆ ಗೌಪ್ಯನೇ ಇತ್ತು. ಆದರೆ ಅವರು ಯಾವಾಗವಾಗ ಹೇಳ್ತಿದ್ರು, ಹೈಕಮಾಂಡ್ ಯಾವಾಗ ಸೂಚನೆ ಕೊಡುತ್ತೆ ಅವಾಗ ನಾನು ತೀರ್ಮಾನ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾಯಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಎಷ್ಟೊಂದು ಸಂತೋಷವಾಗಿ, ಯಾವುದೇ ಕಲ್ಮಿಷ ಇಲ್ಲದೆ, ಜನ ಮೆಚ್ಚುವ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಒಂದು ನಡೆ ಅವ್ರು ಇನ್ನಷ್ಟು ಉತ್ತಂಗಕ್ಕೆ ಅವ್ರ ಹೆಸರು ಹೋಗಿದೆ ಅಂತಕ್ಕಂಥ ಭಾವನೆ. ಭಾಳ ದೊಡ್ಡ ಮನಸ್ಸು ಅವ್ರದ್ದು. ಅನೇಕ ಜನ ನಾವು ನೋಡ್ತೀವಿ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದವನು ಬಿಟ್ಟು ಕೊಡುವಾಗ ಎಷ್ಟೊಂದು ನೊಂದ್ಕೋತಾರೆ. ಅನೇಕ ದಿನಮಾನಗಳಲ್ಲಿ ನೋಡಿದ್ದೀವಿ. ಆದರೆ ಯಾವುದೇ ಒಂದು ಅಂಥ ಭಾವನೆಯನ್ನು ವ್ಯಕ್ತಪಡಿಸಲಾರದೆ ಸಂತೋಷದಿಂದ ಇವತ್ತು ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಮಾತಿಗೆ ತಕ್ಕಂತೆ ನಡೆದಂಥ ಒಬ್ಬ ನಾಯಕ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಸರ್, ನುಡಿದಂತೆ ನಡೆದ ಸರ್ಕಾರ ಅಂತ. ಅದೇ ಥರ ನುಡಿದಂತೆ ನಡೆದ ಮುಖ್ಯಮಂತ್ರಿ. ಖಂಡಿತವಾಗಿಯೂ ಕೂಡ ಅವ್ರ ಗೌರವ ಭಾಳಷ್ಟು ಎತ್ತರಕ್ಕೆ ಹೋಯ್ತು. ಮತ್ತಷ್ಟು ಅವ್ರದ್ದೇನು ಮೊದಲು ಕಡಿಮೆ ಇರಲಿಲ್ಲ, ಅದಕ್ಕೆ ಇನ್ನೊಂದು ಕಿರೀಟನೂ ಬಂತು. ಅದಕ್ಕೆ ನಡೆದಂತೆ ನುಡಿದಂತೆ ಇವು ವ್ಯತ್ಯಾಸಗಳಿದ್ದಾವೆ. ನಾವು ನೋಡಿದ್ದೀವಿ, ನಡೆದನೇ ಬೇರೆ, ನುಡಿದನೇ ಬೇರೆ ಇದೆ. ಆದರೆ ಇಲ್ಲಿ ನುಡಿದಂತೆ ನಡೆದಂಥ ಒಬ್ಬ ನಾಯಕ ಅಂತಂದರೆ ಅದು ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇದು ಅವ್ರ ಸ್ವಭಾವ, ಅವ್ರ ನಡೆ, ಅವ್ರ ನುಡಿ ಎಲ್ಲರಿಗೂ ರಾಜಕಾರಣಿಗಳಿಗೂ ಒಂದು ಮಾದರಿ ಆಗಿರ್ತಕ್ಕಂಥ, ಅವ್ರ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥದ್ದು. ಅಂಥ ಒಬ್ಬ ನಾಯಕರ ಮುಂದೂ ಕೂಡ ನಮಗೆ ಬೇಕು. ಮುಂದಿನ ದಿನಮಾನದಲ್ಲೂ ಕೂಡ ಅವ್ರ ಮಾರ್ಗದರ್ಶನ, ಅವರು ಸಹಕಾರ ಮತ್ತು ಅವರ ಬೆನ್ನೆಲುಬಾಗಿ ಈ ಸರ್ಕಾರಕ್ಕೆ ನಿಲ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಎಲ್ರಿಗೂ ಇದೆ. ಮುಂದೆ ಮತ್ತೆ ಸರ್ಕಾರ ತರಬೇಕು ಅಂತಕ್ಕಂಥ ಹಂಬಲದಲ್ಲಿ ಕೂಡ ಅವರಿದ್ದಾರೆ. ಸರ್, ಕ್ಯಾಬಿನೆಟ್ ಬಗ್ಗೆ ನಾನು ಮಾತಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇನ್ನು ಅದು
ಪ್ರಾಥಮಿಕ ಹಂತದಲ್ಲಿ ಇದೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು, ಬಹುತೇಕ ಡಿ ಕೆ ಶಿವಕುಮಾರ್ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ. ಬಟ್ ಸೈಮಲ್ಟೇನಿಯಸ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಗೂ ಕೂಡ ಈಗ ನೂತನ ಅಧ್ಯಕ್ಷರ ಆಯ್ಕೆ ಆಗಬೇಕಾಗುತ್ತೆ. ಆ ಪ್ರಕ್ರಿಯೆ ಏನಾದರೂ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಇವತ್ತು ಶಾಸಕಾಂಗ ಸಭೆಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗುತ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಆದಮೇಲೆ ಆ ಒಂದು ಸ್ಥಾನವನ್ನು ತೆರವುಗೊಳಿಸ್ತಾರೆ. ಆ ತೆರವು ಆದಮೇಲೆ ಒಬ್ಬರ ಸೂಕ್ತ ಅಭ್ಯರ್ಥಿಗಳನ್ನು ಯಾರು ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನದ ಪ್ರಕಾರ ಎಲ್ಲರೂ ಕೂಡ ನಾವು ನಡ್ಕೋತೀವಿ. ಅದು ಇವತ್ತೇ ಆಗತ್ತೆ ಅಂತ ಏನಾದರೂ? ಬಹುತೇಕ ಇವತ್ತು ಆಗಲಿಕ್ಕಿಲ್ಲ, ಆ ಪ್ರಶ್ನೆ ಈಗ ಉದ್ಭವ ಆಗಲ್ಲ. ಆ ಸ್ಥಾನ ತೆರವು ಆಗಬೇಕು. ಆ ತೆರವಾಗಿ ಇಲ್ಲಿ ಇವರು ಮುಖ್ಯಮಂತ್ರಿಗಳು ಪದಗ್ರಹಣ ಆದಮೇಲೆ ಅದು ತೆರವು ಆಗುತ್ತೆ, ತೆರವು ಮಾಡ್ತಾರೆ. ಅವರು ತೆರವು ಮಾಡಿದ ಮೇಲೆ ಅವಾಗ ಒಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನನ್ನ ಕಡೆಯ ಪ್ರಶ್ನೆ ಸರ್, ಇದು ರಾಜ್ಯದ ಜನತೆಯ ಪ್ರಶ್ನೆ ಕೂಡ ಹೌದು. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ, ಓಕೆ, ಪದಗ್ರಹಣ ಯಾವಾಗ? ತಾವು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ರಿ, ತಮ್ಗೆ ಏನಾದರೂ ಇನ್ಫಾರ್ಮೇಶನ್ ಬಂದಿದೆಯಾ ಪದಗ್ರಹಣ ಪ್ರಮಾಣ ವಚನ ಯಾವಾಗ ಏನು ಅಂತ? ಬಹುತೇಕ 3 ತಾರೀಕು ಮಾಡ್ಬೋದು ಅಂತಕ್ಕಂಥದ್ದು, 3 ಅಥವಾ 5 ಎರಡರಲ್ಲಿ ಒಂದು ಮಾಡ್ತಾರೆ. ಈಗ ಗವರ್ನರ್ ಹತ್ರ ಹೋಗಿ ಅವರು ಸಮಯ ಫಿಕ್ಸ್ ಮಾಡಿಕೊಂಡು ಬಂದಿರ್ತಾರೆ. ಅದು 3 ತಾರೀಕು ಅಂತ ಬಹುತೇಕ ಆಗ್ಬೋದು ಅಂತೇಳಿ ಇವತ್ತು ಮೀಡಿಯಾದಲ್ಲಿ ಬರ್ತಾ ಇದೆ. 3ನೇ ತಾರೀಕು ಸಾಯಂಕಾಲ ಆಗಬೇಕು. ಅದ್ರ ಜೊತೆಗೆ ಅನೇಕ ಕಾಂಗ್ರೆಸ್ದ ರಾಷ್ಟ್ರೀಯ ನಾಯಕರು ಬರತಕ್ಕಂಥ ಒಂದು ಸಂದರ್ಭ ಇದು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಸಾಹೇಬರು ಇರ್ಬೋದು, ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಬೆಂಬಲಿತ ಮತ್ತು ಕಾಂಗ್ರೆಸ್ದ ಅನೇಕ ಮುಖಂಡರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರೋದ್ರಿಂದ ಸ್ವಲ್ಪ ಸಮಯನೂ ಬೇಕಾಗುತ್ತೆ. ಅವ್ರನ್ನೆಲ್ಲರಿಗೂ ಅವರಿಗೆ ತಿಳಿಸ್ಬೇಕು, ಅವ್ರನ್ನ ಕರೆಸ್ಕೋಬೇಕು ಅಂತಂದರೆ ತಕ್ಷಣಕ್ಕೆ ಆಗಲ್ಲ. ಅದರಿಂದ ಒಂದು 2-3 ದಿವಸ ಸಮಯನೂ ಬೇಕಾಗುತ್ತೆ. ಮತ್ತು ಅವರೊಬ್ಬರು ದೈವ ಭಕ್ತರು ಇರೋದರಿಂದ ಸ್ವಲ್ಪ ಈ ಮುಹೂರ್ತ, ಸಮಯ, ಗಳಿಗೆ ಇದನ್ನೆಲ್ಲವೂ ಕೂಡ ನಂಬಿರ್ತಕ್ಕಂಥವ್ರು, ಅದನ್ನು ನೋಡ್ಕೊಂಡೇ ಮಾಡ್ತಾರೆ ಅಂತಕ್ಕಂಥದ್ದು ವಿಚಾರ ನಮ್ಮ ಅನಿಸಿಕೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಲಕ್ಷ್ಮಣ್ ಸವದಿ ಅವರ ಫಸ್ಟ್ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.